ನೋಡಿ ಕಾಂಗ್ರೆಸ್ ಅವರು ಏನ್ ಸಾಚಾಗಳಲ್ಲ, ಬಿಜೆಪಿ ಅವರು ಸಾಚಾಗಳಲ್ಲ. ಅವ್ರ ಆಡಳಿತದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ನಾವು ನೋಡಿದೀವಿ. ನಿಮ್ಮ ಆಡಳಿತದಲ್ಲಿ ನೀವ್ ಯಾವ ರೀತಿ ನೀವು ಕೂಡ ನೀವು ಅರಳಿಸ್ತಾ ಇದೀರಿ ಅನ್ನೋದು ಒಂದ್ ನಿಮಿಷ ತಾಡ್ರಿ ಸರ್. ರಾಜ್ಯಪಾಲರು ಒಂದು ರಾಜ್ಯದ ಮುಖ್ಯಸ್ಥರು. ಅವ್ರಿಗೆ ಬಿಜೆಪಿ, ಕಾಂಗ್ರೆಸ್ಸು, JDS, TVK, DMK, AIDMK ಹಿತಾಸಕ್ತಿಗಳು ಇರೋದಿಲ್ಲ. ಆದರೆ ಕಟ್ಟು ಸತ್ಯ ಏನು ಅಂದರೆ ಲೋಕಭವನಗಳು ರಾಜಕೀಯ ಹಿತಾಸಕ್ತಿಯ ಅಡ್ಡೆಗಳಾಗಿವೆ. ಅದು ಕಾಂಗ್ರೆಸ್ನ ಸಂಪ್ರದಾಯವನ್ನ ನೋಡಿ, ಒಂದು ಕಾನ್ಸ್ಟಿಟ್ಯೂಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಆಗಿ ಬರೆದಿದ್ದಾರೆ. ಮತ್ತೆ ನಮ್ಮ ಬೊಮ್ಮಾಯಿ ಅವರು SR ಬೊಮ್ಮಾಯಿ ಅವರ ಕೇಸಲ್ಲಿ ಕ್ಲಿಯರ್ ಆಗಿದೆ. ಆರ್ಟಿಕಲ್ 164(1) ಪ್ರಕಾರ ಪ್ಲೀಸ್ ನೋಡಿ, ನೀವು ಮಾತಾಡಿದಾಗ ನಾನು ಒಂದು ಬಾಯು ತೆಗ್ದಿಲ್ಲ. ಎಲ್ಲ ಮೂರು ಪಕ್ಷದವ್ರು ಅಂಬೇಡ್ಕರ್ ಹೆಸರು ಅದು ಒಂದು ಪಕ್ಷಕ್ಕೆ ನೀವು ಅವಕಾಶ ಬಂದಾಗ ಮಾತಾಡ್ರಿ, ಮಧ್ಯ ಮಾತಾಡಿ ಇಲ್ಲಿ ಕೆಡಿಸ್ಬೇಡಿ. ಎಸ್ ಪ್ರದೀಪ್ ಅವ್ರು ನೀವು ಸಹ. ಓಕೆ, ಆರ್ಟಿಕಲ್ 164(1) ಪ್ರಕಾರ ಕ್ಲಿಯರ್ ಆಗಿ ಹೇಳಿದೆ ಯಾವ ಗವರ್ನರ್ಗಳು ಯಾವ ಜವಾಬ್ದಾರಿಯನ್ನು ಮಾಡಬೇಕು ಅಂತ ಕ್ಲಿಯರ್ ಆಗಿ ಹೇಳಿದೆ. ಯಾವುದು ಪೋಸ್ಟ್ ಪೋಲ್ ಅಲಯನ್ಸ್ 2 ಗೈಡ್ಲೈನ್ಸ್ ಅನ್ನು ಹೇಳುತ್ತೆ, 2 ರೂಲ್ಸ್ ಅನ್ನು ಹೇಳುತ್ತೆ. ಆರ್ಟಿಕಲ್ 164(1) ಪ್ರಕಾರ ಪೋಸ್ಟ್ ಪೋಲ್ ಅಲಯನ್ಸ್ ಅಲ್ಲಿ ಏನಾದ್ರು ಪ್ರೀ ಪೋಲ್ ಅಲಯನ್ಸ್ ಅಲ್ಲಿ ಏನಾದ್ರೂ ಅವರಿಗೆ ಫುಲ್ ಮೆಜಾರಿಟಿ ಇದ್ರೆ ಅವರಿಗೆ ನೀವು ಫಸ್ಟ್ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ಕ್ಲಿಯರ್ ಆಗಿ ಹೇಳುತ್ತೆ. ಇನ್ ಕೇಸ್ ಏನೋ ಪ್ರೀ ಪೋಲ್ ಅಲಯನ್ಸ್ ಯಾವುದೂ ಇಲ್ಲ ಅಂತ ಹೇಳಿದ್ರೆ ಯಾವುದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದೆಯೋ ಆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನು ಸರ್ಕಾರ ರಚನೆಗೆ ಕರಿಬೇಕು ಅಂತ. ಇದು ರಾಜ್ಯಪಾಲರ ಜವಾಬ್ದಾರಿ. ರಾಜ್ಯಪಾಲರು ಸ್ವಇಚ್ಛೆಯಿಂದ ನಡ್ಕೊಳ್ಳೋದಕ್ಕೆ ಇದನ್ನು ಅವ್ರು ಯಾರು ಸ್ವಂತ ಮನೆ ಅಲ್ಲ. ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗೈಡ್ಲೈನ್ಸ್ ಪ್ರಕಾರ ಕೆಲಸ ಮಾಡಬೇಕು ಹೊರತು ಅವರು ಸ್ವಂತ ಮನೆ ಅಲ್ಲ. ಇದು ಇಟ್ ಇಸ್ ಎ ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಗವರ್ನರ್ಗಳು ಪೂರಕವಾಗಿ ಈಗ ಗವರ್ನರು ತನಗೆ ಅಭೇದ್ಯವಾದಂತಹ ರೂಲ್ಸ್ ಪ್ರಕಾರ ಅವ್ರು ನಡ್ಕೋಬೇಕು, ಹೌದಲ್ಲ? ಹೌದು. ಈಗ ನೀವೇ ಹೇಳಿದ ಹಾಗೆ ಪ್ರೀಪೋಲ್ ಅಲೈನ್ಸ್ ಇಲ್ಲ, ಇದೆ, ಆದ್ರೆ ಅದಕ್ಕೆ ಮೆಜಾರಿಟಿ ಬಂದಿಲ್ಲ. ಸೊ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ವಿತ್ ಸಪೋರ್ಟ್. ಸೊ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಇವರೇ ಕರೀತಾರೋ ಇಲ್ಲ ಅವರೇ ಬರ್ತಾರೋ, ರೂಲ್ಸ್ ಸೇಮ್ ಅಲ್ವಾ ಸರ್? ಒಂದ್ ನಿಮಿಷ, ರೂಲ್ ಈಸ್ ರೂಲ್. ಅವ್ರಾಗ ಅವ್ರು ಬಂದ್ರೆ ಒಂದ್ ರೂಲು, ಇವ್ರಾಗ ಇವ್ರು ಕರೆದ್ರೆ ಇನ್ನೊಂದು ರೂಲ್ ಇರುತ್ತಾ? ಅಬ್ಸಲ್ಯೂಟ್ಲಿ ನೋ. ಏನು ಗವರ್ನರ್ ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ನೀವು ಅವಾಗ್ಲೇ ನೀವು ಬಂದ್ರೆ ನೀವು ಒಂದ್ ನಿಮಿಷ ತಡ್ರಿ, ನೀವು ಬಂದ್ರೆ ವಿತ್ ನಂಬರ್ಸ್ ತಗೊಂಡ್ಬನ್ನಿ. ಒಂದ್ ನಿಮಿಷ, ನಾವಾಗ ನಾವು ಕರೆದ್ರೆ ನಿಮಗ್ ಮೆಜಾರಿಟಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಪ್ರಮಾಣ ವಚನ ಸ್ವೀಕರಿಸಿ ಅಂತ ರಾಜ್ಯಪಾಲರು ತೀರ್ಮಾನ ತಗೊಂಡ್ಬಿಡಬಹುದು. ಇದು ಕೇವಲ ಏನು ದಕ್ಷಿಣ ಭಾರತದ ಜನತೆ ಬಿಜೆಪಿಯನ್ನ ಮನೆಗೆ ಕಳಿಸಿದ್ದಾರೆ. ನಿಮ್ಮನ್ನೇನು ಬಗಲಲ್ಲಿ ಇಟ್ಕೊಂಡಿದ್ದಾರಾ? ಆಮೇಲೆ ಉತ್ತರ ಹೇಳ್ತೀನಿ. ದಕ್ಷಿಣ ಭಾರತ ಮುಕ್ತ ಬಿಜೆಪಿಯನ್ನ ಮಾಡಿದ್ದಾರೆ. ಅದನ್ನ ತಡ್ಕೊಳಕ್ ಆಗದ್ರೆ ಹೇಗಾದ್ರೂ ಮಾಡಿ ಟಾರ್ಚರ್ ಕೊಡ್ಬೇಕು ಅಂತ ಹೇಳಿ ಸೆಲೆಕ್ಟೆಡ್ ಸರ್ಕಾರಗಳನ್ನ ಎಲೆಕ್ಟೆಡ್ ಗವರ್ನರ್ ಮುಖಾಂತರ ಬೀಳಿಸುವಂತ ಟಾಪಲ್ ಮಾಡಿ ಏನು 10-12 ರಾಜ್ಯಗಳಲ್ಲಿ ಅಧಿಕಾರವನ್ನು ಅನುಭವಿಸಿದ್ರು. ಸತ್ಯಕ್ಕೆ ಸುಳ್ಳನ್ನ ಸತ್ಯ ಸುಳ್ಳೇ ಆಗುತ್ತೆ. ಇಲ್ಲ, ಸುಳ್ಳು ಹೇಳಲ್ಲ, ನಾನು ಸತ್ಯವನ್ನೇ ಮಾತಾಡುತ್ತೇನೆ. ದಕ್ಷಿಣ ಭಾರತದಲ್ಲಿ ಅವ್ರನ್ನೆಷ್ಟು ರಿಜೆಕ್ಟ್ ಮಾಡಿದ್ರು ನಿಮ್ಮನ್ನು ತಮಿಳ್ನಾಡಲ್ಲಿ ನಾವು ಮೆಜಾರಿಟಿ ಪಕ್ಷಾತೀತವಾಗಿ ರಾಜ್ಯಪಾಲರ ಬಗ್ಗೆ ಮಾತಾಡ್ತಿರೋ, ನಿಮ್ಮ ಪಕ್ಷ ಭಾರಿ ದೊಡ್ಡ ಸಚ್ಚಾರಿತ್ರ ಪಕ್ಷ, ಆ ಪಕ್ಷ ಮಾತ್ರ ಸಮಯ ವೇಸ್ಟ್ ಮಾಡೋದು ಬೇಡ. ಇವತ್ತು ನಾನು ಗವರ್ನರ್ ಕೇಳ್ತಾ ಇರ್ತಕ್ಕಂಥದ್ದು, ಈಗ BS ಯಡಿಯೂರಪ್ಪ ಅವ್ರ ಕೇಸು ಇಲ್ಲೇ ಇದೆ. ಅದ್ರ ಕೇಸಿನ ಜೊತೆಗೆ ಇವರದೇ ಬಿಜೆಪಿಯ 12 ಕೇಸ್ಗಳಿದೆ. ಅಂದ್ರೆ NDA ಮೈತ್ರಿಕೂಟಕ್ಕೆ 12 ಬಾರಿ ಅವಕಾಶವನ್ನ ಕೊಟ್ಟಿದ್ದಾರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗಳಿಗೆ. ಯಾಕೆ ಇವರು ನಮ್ಮ ವಾಜಪೇಯಿ ಅವರ ಕೇಸನ್ನೇ ತೆಗೆದುಕೊಳ್ಳಿ. 1996ರಲ್ಲಿ ಆಗಿನ ಏನು ಪ್ರೆಸಿಡೆಂಟ್ ಇದ್ರು, ಅವರು ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಕರೀತಾರೆ. ಅವರು ಮೆಜಾರಿಟಿಯನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಅಂದ್ರೆ ಇವರದೇ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರದೇ ರಾಜ್ಯಗಳನ್ನ 12 ಬಾರಿ ಕರೆದಿದ್ದಾಗ ಈ ಗವರ್ನರ್ ಇದು ಈ ರೀತಿಯಾದಂಥ ಒಂದು ಏನು ನಮ್ಮ ಜೆನ್ಸಿ ಹೊಸ ಪಕ್ಷ ಬಂದಿದೆ, ಸ್ಟಾರ್ಟ್ಅಪ್ ಪಕ್ಷ ಬಂದಿದೆ, ಆ ಸ್ಟಾರ್ಟ್ಅಪ್ ಪಕ್ಷವನ್ನು ಹೇಗಾದ್ರೂ ಮಾಡಿ ಡಿಲೇ
ಮಾಡಿ ಅವರ ಮೂಲ ಉದ್ದೇಶ ಏನಂದ್ರೆ ಹೇಗಾದ್ರೂ ಮಾಡಿ ಬಿಜೆಪಿ ಕಡೆ ಅಲಯನ್ಸ್ ಹೋಗ್ಲಿ ಅಂತ ಇಡಿ ಇದ್ರ ಜೊತೆಗೆ ಏನ್ ಮಾತಾಡ್ತೀರಾ ಅಲ್ಲ ಇದ್ರ ರಘು ಜೊತೆಗೆ ಗಂಡೇರಿ ಇಡಿ ಅವ್ರೆ? ಬರ್ತದೆ. ಹೌದು BJP ಏನಿದೆ ಅಲ್ಲಿ? ಎಐಡಿಎಂಕೆ ಅಲಯನ್ಸ್ ಜೊತೆ ಹೋಗ್ಲಿ ಅಂತ ಎಐಡಿಎಂಕೆ ಅಲಯನ್ಸ್ ಜೊತೆ ಬಿಜೆಪಿ ಎಐಡಿಎಂಕೆ ಅಲಯನ್ಸ್ ಜೊತೆ ಹೋಗ್ಲಿ ಅದನ್ನ ಹೇಳ್ತಾ ಇರೋದು. ಆಲ್ರೆಡಿ ಯಾರೋ ಒಂದು ಮಾತು ಹೇಳ್ತಾ ಇದ್ರು. ಈಗ ಒಂದು ಗೃಹ ಇಲಾಖೆಯಿಂದ ಇಡಿ ಮತ್ತೆ ಐಡಿಯಿಂದ ಎದುರಿಸುವಂತ ಪ್ರಯತ್ನ ನಡೀತಾ ಇದೆ. ನೀವು ಎಐಡಿಎಂಕೆ ಬಿಜೆಪಿ ಅಲಯನ್ಸ್ ಜೊತೆ ಹೋಗ್ಲಿಲ್ಲ ಅಂದ್ರೆ ನಿಮಗೆ ಇಡಿ ಐಟಿ ಆಕ್ರಮಣ ಮಾಡ್ತೀನಿ ಅಂತ ಹೇಳಿ ಆರಂಭ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಜಯದೇವ್ ಅವ್ರು ಜಾಯ್ನ್ ಆಗಿದ್ದಾರೆ ಬಿಜೆಪಿ ವಕ್ತಾರರು ಸರ್. ಆದ್ರೂ ಸರ್ ನನಗೆ ನಿಜವಾಗ್ಲೂ ಬಿಜೆಪಿಯ ಪವರ್, ಬಿಜೆಪಿಯ ಆ ಶಕ್ತಿ ಸಾಮರ್ಥ್ಯ, ಆ ಸ್ಟ್ರಾಟಜಿ ನೋಡಿದ್ರೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕಂದರೆ ನೋಡಿ ಸರ್, ಭಾರತದ ಭೂಪಟದಲ್ಲಿ ಎಲ್ಲಿ ನೋಡಿದರಲ್ಲಿ ಕೇಸರಿ, ಅಷ್ಟರ ಮಟ್ಟಿಗೆ ವಿಜಯ ಪತಾಕೆಯನ್ನು ಹಾರಿಸ್ತಾ ಇದ್ದೀರಿ. ದಿ ಸೇಮ್ ಟೈಮ್ ಒಂದೇ ಒಂದು ಸೀಟು ತಮಿಳ್ನಾಡಲ್ಲಿ, ಅದು 900 ವೋಟಿಂದ ಗೆದ್ದಿರೋದು ಅಷ್ಟೇ. ಒಂದು ಸೀಟ್ ಇಟ್ಕೊಂಡೆ ನೀವು ಇಡೀ ತಮಿಳ್ನಾಡನ್ನ ಅಳ್ಳಾಡಿಸ್ತಾ ಇದ್ದೀರಿ ಅಂತಂದೇ ರಾಜ್ಯಪಾಲರನ್ನ ಇಟ್ಕೊಂಡು ನಿಜವಾಗ್ಲೂ ವೆರಿ ಇಂಪ್ರೆಸ್ಡ್. ನಿಮ್ಮ ಚಾಣಕ್ಯತನ ಇದೆಯಲ್ಲ, ಒಂದು ಸೀಟ್ ಇಟ್ಕೊಂಡು ಗಿರ್ಗಿಟ್ಲೆ ಆಡಿಸಬಹುದು ಅನ್ನೋದಕ್ಕೆ ತಮಿಳ್ನಾಡು ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ಹಾಗೇನಲ್ಲ ನೋಡಿ, ನಾನು ತಮಿಳ್ನಾಡಲ್ಲಿ 45 ದಿನ ಕೆಲಸ ಮಾಡಿ ಬಂದಿದ್ದೀನಿ. ತಮಿಳ್ನಾಡಲ್ಲೇ ಇದ್ದು ಮತ್ತೆ ಹೆಂಗ್ ಸೋತ್ರಿ? ಅಲ್ಲ ಹೇಳಕ್ ಬಿಡಿ, ಕಂಪ್ಲೀಟು ಕಾಂಗ್ರೆಸ್ನವ್ರು ಹೆಂಗ್ ಸೋತ್ರು, ನಾವೇನು ಮಾಡಿದೀವಿ ಅಂತ ಹೇಳ್ತೀನಿ.